ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇರೋದು ಸಂಜೆ. ಎಷ್ಟೊಂದು ದಿನ ಆಗಿತ್ತು ವ್ಲಾಗ್ ಮಾಡಿ. ಮತ್ತು ನಮ್ಮ ಈಗ ಒಂದು ಕೈಯಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ಹೀಟರು ಏನಂತಾರೆ ಇದಕ್ಕೆ? ಹೀಟರೇ, ರೂಮ್ ಹೀಟರು. ಸೊ ಬರ್ಡ್ಸ್ಗೆ ರೂಮ್ ಹೀಟರ್ ತಂದಿದ್ದೀನಿ ಮತ್ತು ಟೆಂಪ್ರೇಚರು ತಂದಿದ್ದೀನಿ. ಯಾಕೆಂದರೆ ಮೊಬೈಲಲ್ಲಿ ಇಟ್ಟಾಗ ನನ್ನ ಮೊಬೈಲಲ್ಲಿ ಚೆಕ್ ಮಾಡೋಕ್ಕಾಯ್ತಿರ್ಲಿಲ್ಲ. ಬರೀ ಔಟ್ಡೋರ್ ಏನಿದೆ ಇದು ತೋರಿಸೋದು, ಏನಂತೀವಿ ಬಯಸೋದು ಟೆಂಪ್ರೇಚರು. ಸೊ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಒಂದು ಸಪ್ರೇಟ್ ಇದು ಮತ್ತು ಹೀಟರ್ನು ತರಿಸಿದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ, ಜೊತೆಗೆ ಅದನ್ನು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಕಳಿಸೋರೆ ತುಂಬ ಚೆನ್ನಾಗಿ ಕಳಿಸೋರೆ. ಆಮೇಲೆ ಅಮೆಝಾನ್ ಅವರು ಏನು ಅಂದರೆ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡಲ್ಲ ಇವರು. ಈ ಥರ ಸುಮ್ಮನೆ ಟೇಪ್ ಹೊಡೆದ್ಬಿಡೋದು, ಕಳಿಸ್ಬಿಡೋದು ಒರಿಜಿನಲ್ ಪ್ಯಾಕೇಜಿಂಗಲ್ಲಿ. ಪ್ಯಾಕೇಜಿಂಗ್ ಕವರ್ನ ಉಳ್ಸೋಕ್ಕೆ ಆಲ್ರೆಡಿ ಒಂದ್ಸರಿ ಓಪನ್ ಮಾಡಿ ನೋಡಿದ್ದೀನಿ. ಯಾಕೆಂದರೆ ಅಮೆಝಾನಲ್ಲಿ ಗೊತ್ತಲ್ಲ ನಿಮಗೆ, ಒಂದ್ಸರಿ ಓಪನ್ ಮಾಡಿ ನೋಡಲೇಬೇಕು ಆನ್ಲೈನ್ ಅಂದಮೇಲೆ. ಟೆಂಪ್ರೇಚರ್ ಚೆಕ್ ಮಾಡೋದು ಅಂತ ಹೇಳಿದ್ನಲ್ಲ, ಇದೇನಿದೆ ಫ್ರೀ ಕೊಟ್ಟಿಲ್ಲ ಗೈಸ್. ಇದು ಸಪ್ರೇಟು ಟೆಂಪ್ರೇಚರ್ ಏನಿದು ಆಪರೇಷನ್ ಮ್ಯಾನ್ಯುಯಲ್ ಫಾರ್ ಟೆಂಪ್ರೇಚರ್ ಆ್ಯಂಡ್ ಹ್ಯೂಮಿಡಿಟಿ ಮೀಟರು. ಇದು ಆ್ಯಕ್ಚುಲಿ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಇಲ್ಲಿ ಶೆಲ್ ಕೊಟ್ಟಿರ್ತಾರೆ, ಶೆಲ್ ಹಾಕಿದ್ದೀನಿ. ಆ್ಯಕ್ಚುಲಿ ಇವಾಗ 32.9 ಡಿಗ್ರಿ ಇದೆ. ಇದು ನನ್ನ ಏವೇರಿಯಲ್ಲಿ ಇವಾಗಿರೋಂಥ ಟೆಂಪ್ರೇಚರು. ಹೊರಗಡೆ ಬಂದ್ಬಿಟ್ಟು ನಿಮಗೆ ಹೊರಗಡೆ ನೋಡ್ತೀನಿ ಇರೋ ಒಂದು ನಿಮಿಷ. ಹೊರಗಡೆ ನೋಡಿದ್ರೆ ನಿಮಗೆ 31 ಇದೆ. 31 ನೋಡಿ, ಇವಾಗ 33 ಆಯಿತು. ಸೊ 1-2 ಡಿಗ್ರಿ ಹೆಚ್ಚಿಗೆ ಇರುತ್ತೆ ಕ್ಲೋಸ್ಡ್ ಇರೋದ್ರಿಂದ. ಇದನ್ನು ಹಾಕ್ಬಿಟ್ಟು ನೋಡೋಣ. ಜೊತೆಗೆ ಹೀಟ್ರನ್ನು ತೋರಿಸ್ಬಿಡ್ತೀನಿ ನಿಮಗೆ. ಹೀಟ್ರು ಬಿಸಾಕೋಣ, ಈಗ ಬಾಕ್ಸ್ನ ಬಿಸಾಕಿದ್ವಿ ನೋಡಿ ಗೈಸ್. ಹೀಟ್ರು ಈ ಥರ ಕಾಣುತ್ತೆ. ಏನಕ್ಕೆ ಹೀಟ್ರ್ ಏನಕ್ಕೆ ಅಂತ ನೀವು ಕೇಳಿದ್ರೆ ಹೇಳ್ತೀನಿ, ಒಂದೇ ನಿಮಿಷ. ನೋಡಿ ಗೈಸ್, ಈ ಥರ ಕಾಣ್ತಾ ಇದೆ ಹೀಟರು. ಚಿಕ್ಕದೇ ಹೀಟ್ರು, ಹಿಂಗಿಟ್ರು ವರ್ಕ್ ಆಗುತ್ತಂತೆ. ಹಿಂಗೆ ಹಿಂಗಿಟ್ರು ವರ್ಕ್ ಆಗುತ್ತಂತೆ, ಹಿಂಗಿಟ್ರು ವರ್ಕ್ ಆಗುತ್ತೆ. ಜೊತೆಗೆ ಹಿಂಗೆ ನೇತಾಕಿದ್ರು ವರ್ಕ್ ಆಗುತ್ತಂತೆ. ಸೊ ನೋಡಬೇಕಾಗಿದೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ನಾನು ಸದ್ಯಕ್ಕೆ ಹಿಂಗೆ ಇಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಮಗೆ ಇದು ನಾವು ಬರೀ ಫ್ಯಾನು ಯೂಸ್ ಮಾಡಬೇಕು ಅಂತಂದರೆ 0 ಫ್ಯಾನಿಂಗ್ ಆನ್ ಮಾಡ್ಬೋದು. ಬರೀ ಫ್ಯಾನ್ ಗಾಳಿ ಬರುತ್ತೆ. ಆಮೇಲೆ 1 ಬಂದ್ಬಿಟ್ಟು ಹೀಟು, 2 ಹೀಟು. ಈ ಕಡೆ ಸ್ಪೀಡು ಇಷ್ಟೆಲ್ಲ ಸ್ಪೀಡ್ ಇದೆ ನೋಡಿ ಗೈಸ್. ಇಲ್ಲಿಂದ ಶುರು, ಇಲ್ಲಿಂದ ಕರೆಕ್ಟಾಗಿ ಹಿಂಗೆ ಹೋಗುತ್ತೆ ಫುಲ್ಲು ಹೈ ಸ್ಪೀಡು. ಇದು ಮ್ಯಾಕ್ಸಿಮಮ್ಮು, ಇದು ಮಿನಿಮಮ್ಮು. ಇದು ಸ್ಪೀಡು, ಫ್ಯಾನ್ ಸ್ಪೀಡನ್ನ ಸೆಟ್ ಮಾಡುತ್ತೆ. ಇದು ಹೀಟು, ಎಷ್ಟು ಹೀಟ್ ಆಗುತ್ತೆ ಅಂತ. ಹೀಟ್ ಹೇಗಾಗುತ್ತೆ ಅಂತ ನೀವು ಕೇಳಿದ್ರೆ ನೋಡಿ ಗೈಸ್, ಇಲ್ಲಿ ತಂತಿ ಥರ ಕಾಣ್ತಿದೆಯಲ್ಲ, ಅದು ರೆಡ್ ಆಗಿಬಿಡುತ್ತೆ. ಹಿಂದ್ಗಡೆ ಫ್ಯಾನ್ ಇರೋದು ರೆಡ್ ಕಲರ್ ಬಿಸಿ ಆಗಿರೋದನ್ನ ಆಚೆ ತಳ್ಳುತ್ತೆ. ಆಮೇಲೆ ಈ ಪ್ಲಾಸ್ಟಿಕ್ ಬಂದ್ಬಿಟ್ಟು ಮೆಲ್ಟ್ ಆಗದೆ ಇರೋಂಥ ಪ್ಲಾಸ್ಟಿಕ್. ಆಮೇಲೆ ಪ್ಲಾಸ್ಟಿಕ್ ಇದೆ ಬ್ರೋ, ಏನು ಮೆಲ್ಟ್ ಆಗ್ಬಿಡುತ್ತಾ ಅಂತ ನೀವು ಕೇಳಿದ್ರೆ ಇಲ್ಲ. ಈ ಪ್ಲಾಸ್ಟಿಕ್ಕು ಮೆಲ್ಟ್ ಆಗದೆ ಇರೋಂಥ ಪ್ಲಾಸ್ಟಿಕ್ನಿಂದ ಮಾಡಿರೋದು, ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಕು. ಸೊ ಹಂಗಾಗಿ ಎಷ್ಟೇ ಹೀಟ್ ಆದರೂ ಕೂಡ ಮೆಲ್ಟ್ ಆಗೋಲ್ಲ. ಸೊ ಇವಾಗ ನೀವು ಕೇಳ್ಬೋದು, ಏನಕ್ಕೆ ಬ್ರೋ ಇವಾಗ ಇದು ಹೀಟರ್ ಬೇಕು ಅಂತ. ನಾವು ಹೀಟರು ಅಂದರೆ ಚಳಿಗಾಲದಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಬಟ್ ಮಳೆಗಾಲದಲ್ಲಿ ಮಳೆ ಬಂದಿದ್ದ ಟೈಮಲ್ಲಿ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಮಳೆ ಬಂದಾಗ ಹೊರಗಡೆ ಡಿಗ್ರಿ ಫುಲ್ಲು ಕಮ್ಮಿ ಆಗಿರುತ್ತಲ್ಲ, ಅವಾಗ ಸ್ವಲ್ಪ ಬರ್ಡ್ಸ್ಗಳಿಗೆ ಹೆವಿ ಚಳಿ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಬರ್ಡ್ಸ್ಗಳನ್ನ ಹೀಟಾಗಿ ಏನು ಮಾಡ್ಬೋದು, ಸ್ವಲ್ಪ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಒಳಗಡೆ. ಆಮೇಲೆ ಟೆಂಪ್ರೇಚರ್ ಮೇಂಟೈನ್ ಆಗಲಿಕ್ಕೆ ನನಗೆ ಗೊತ್ತಾಗಲ್ವಲ್ಲ ಇವಾಗ ಎಷ್ಟಿದೆ ಟೆಂಪ್ರೇಚರ್ ಅಂತ. ಸೊ ಹಂಗಾಗಿ ಟೆಂಪ್ರೇಚರ್ ಮೆಷರ್ ಮಾಡೋದು ಕೂಡ ತಂದಿದ್ದೀನಿ. ಸೊ ಅದರಿಂದ ನಾವು ತಿಳ್ಕೊಬೋದು. ಆಮೇಲೆ ಇದರಿಂದ ಅಡ್ವಾಂಟೇಜ್ ಏನಂತಂದರೆ ಇದರಲ್ಲಿ ಒಂದು ಲೈಟ್ ಬರೋಲ್ಲ, ಬರೀ ಹೀಟ್ ಮಾತ್ರ ಬರುತ್ತೆ. ಆದರೆ ನಾವು ಲಾಸ್ಟೆಲ್ಲ ನೋಡೋದಾದರೆ ನಾವು ಲಾಸ್ಟ್ ಇಯರೆಲ್ಲ ನೀವು ನೋಡ್ತೀರಾ ಅಂತಂದರೆ, ನಾನು ಸುಮಾರು ಒಂದು 3 ವರ್ಷದಿಂದ ಯೂಸ್ ಮಾಡ್ತಾ ಇರೋದು 60 ಕ್ಯಾಂಡ್ಲು ಬಲ್ಪು ಮತ್ತು 100 ಕ್ಯಾಂಡ್ಲು ಬಲ್ಪು. ಅಂದರೆ ನಾರ್ಮಲಾಗಿ ನಿಮಗೆ ಏನಂತೀವಿ 60 ಕ್ಯಾಂಡ್ಲು ಬಲ್ಬ್ ಬರುತ್ತಲ್ಲ, ನಿಮಗೆ ಗೊತ್ತಿರುತ್ತೆ. 60 ಕ್ಯಾಂಡ್ಲು ಬಲ್ಬ್ ಅಂತ ಹೇಳಿದ್ರೆ ಕೊಡ್ತಾರೆ. ಸೊ ಆ ಬಲ್ಬ್ನ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಆ ಬಲ್ಪು ಬಂದ್ಬಿಟ್ಟು ನಿಮಗೆ ಲೈಟ್ ಬರುತ್ತೆ, ಜೊತೆಗೆ ಹೀಟು ಬರುತ್ತೆ. ಆಮೇಲೆ ಬರ್ಡ್ಸ್ನೆಲ್ಲ ವಾರ್ಮ್ ಆಗಿಡುತ್ತೆ. ಬಟ್ ಏನು ಒಂದು ಡಿಸ್ಅಡ್ವಾಂಟೇಜ್, ಏನು ದೊಡ್ಡ ಡಿಸ್ಅಡ್ವಾಂಟೇಜ್ ಅಂತಂದರೆ ಅದು ಲೈಟ್ ಆನ್ ಆಗೇ ಇರುತ್ತೆ. ಸೊ ಅದನ್ನ ನಾವು ಕವರ್ ಮಾಡೋಕ್ಕಾಗಲ್ಲ. ಕವರ್ ಮಾಡಿದ್ರೆ ಅದು ಹೀಟ್ ಜಾಸ್ತಿ ಆಗಿರೋದ್ರಿಂದ ಬೆಂಕಿ ಹಿಂಗೆ ಹತ್ಕೊಂಡ್ಬಿಡ್ಬೋದು. ಅಂದರೆ ಅದು ತುಂಬ ಹೀಟ್ ಅಲ್ವಾ, ಹಾಗಾಗಿ ಗ್ಲಾಸ್ ಬೇರೆ, ಅದು ಗ್ಲಾಸ್ ತುಂಬ ಬಿಸಿ ಆಗುತ್ತೆ. ಸೊ ಹಂಗಾಗಿ ನೀವು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ನೈಟ್ ಪೂರ್ತಿ. ಯಾಕೆಂದರೆ ನೈಟ್ ಪೂರ್ತಿ ಹಾಕಿರಂತಂದರೆ ಬರ್ಡ್ಸ್ಗಳು ಕೂಡ ನಿದ್ದೆ ಮಾಡಲ್ಲ, ಇದೇ ಥರ ಸೌಂಡ್ ಮಾಡ್ತಾ ಇರ್ತಾವಲ್ಲ. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಂದು ಫೀಲ್ ಬರುತ್ತೆ, ಏನಂದರೆ ಬರ್ಡ್ಸ್ಗಳು ಮಲಗಲ್ಲ.
ಇವಾಗ ನಿಮಗೆ ಗೊತ್ತು, ಮನುಷ್ಯರು ಬೆಳಗಿನ ಸಂಜೆವರೆಗೂ ಮಲಗಿಲ್ಲ ಅಂತಂದರೆ, ಸರಿ ಬೆಳಗಿನ ಸಂಜೆವರೆಗೂ ಯಾರು ಮಲಗಲ್ಲ, ಮಿಸ್ಟೇಕ್ ಅದೇ. ರಾತ್ರಿ ಹೊತ್ತು ಯಾರು ಮಲಗಿಲ್ಲ ಅಂತಂದರೆ ಅವ್ರು ಬೆಳಗ್ಗೆ ಎದ್ದಾಗ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಸೊ ಅದೇ ಥರ ಬರ್ಡ್ಸ್ಗಳು ಕೂಡ ಇವಾಗ ನಾವು ಹೀಟಿಂಗ್ ಲೈಟಿಗೆ ಹಾಕಿದ್ವಿ ಅಂದ್ಕೊಳ್ಳಿ, ಅವಾಗ ಬರ್ಡ್ಸ್ಗಳು ಮಲಗೇ ಇಲ್ಲ ಅಂತಂದರೆ ಅವು ಆ್ಯಕ್ಟಿವ್ ಆಗಿರಲ್ಲ ಬೆಳಗ್ಗೆ ಎದ್ದಾಗ, ಫುಲ್ಲು ಸ್ಟ್ರೆಸ್ ಆಗ್ಬಿಡುತ್ತವೆ. ಸೊ ಆ ಸ್ಟ್ರೆಸ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಲೈಟ್ ಇರಬಾರ್ದು ಬಟ್ ಹೀಟ್ ಬರಬೇಕು ಅನ್ನೋದು ಚೆಕ್ ಮಾಡಿದೆ. ಸೊ ಇದನ್ನು ನಾನು ಬುಕ್ ಮಾಡಿದ್ದು ಅಮೆಝಾನಲ್ಲೇ ಬುಕ್ ಮಾಡಿದ್ದು ಎರಡೂ, ಹೀಟರು ಮತ್ತು ಈ ಟೆಂಪ್ರೇಚರು. ಬನ್ನಿ ನೋಡೋಣ. ಇದು ಇವಾಗ ಆನ್ ಮಾಡಿಬಿಟ್ಟು, ಇದು ಆ್ಯಕ್ಚುಲಿ ಕೊಟ್ಟವ್ರೆ, ಬಿದ್ಗಿದ್ದು ಹೊಡೆದೋಗ್ಬಿಟ್ಟೈತೆ. ಓಹೋ ಏನು ಹಿಂಗೆ ಆಗ್ತದೆ ಪ್ಯಾಕಿಂಗು. ಇದು ಗೈಸ್ ನೋಡಿ, ಒಳಗಡೆ ನೇತಾಕೋಣ ಬನ್ನಿ. ಒಳ್ಳೆ ಜಾಗ ಮಾಡಿದ್ದೀನಿ. ಗೈಸ್ ಇದರಲ್ಲಿ ಒಂದು ಟೈಮ್ ತೋರಿಸ್ತಾ ಇದೆ, ಮತ್ತು ಹ್ಯೂಮಿಡಿಟಿ ಎಷ್ಟು % ಇದೆ, ಮತ್ತು ಟೆಂಪ್ರೇಚರು ಇಷ್ಟನ್ನು ಕೂಡ ತೋರಿಸ್ತಾ ಇದೆ, ನೋಡ್ಬೋದು. ಆಮೇಲೆ ಇವಾಗ ನಮ್ಮ ಹೀಟರ್ನ ತೊಗೊಂಡೋಗೋಣ, ಹೀಟರ್ನು ಟೆಸ್ಟ್ ಮಾಡ್ಬಿಡೋಣ. ಹೀಟರ್ಗೆ ಏನಂದರೆ ನಾವು ಎಲ್ಲ ಹೀಟರ್ಗೆ ನೋಡಿ ಇದು ಇದ್ರ ಮೇಲೆ ಇಟ್ಬಿಟ್ಟು ಹಿಂಗೆ ಇವಾಗ ನಾನು ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ನಿಮಗೆ ಎಷ್ಟು ಡಿಗ್ರಿ ತೋರಿಸ್ತೀನಿ. ಲೈಟು ಮತ್ತು ಇದೆಲ್ಲ ತೆಗಿಬೇಕಾಗುತ್ತೆ ನೋಡಿ ಗೈಸ್, ಇವೆರಡು ತೆಗಿಬೇಕು, ಯಾಕೆಂದರೆ ಲೈಟು ಮತ್ತು ಇದೆಲ್ಲ ಬರೋಲ್ಲ. ಸೊ ಇವಾಗ 33.1 ಇದೆಯಾ, ಹೀಟ್ ಆಗ್ಬಿಟ್ಟಿದೆ ಆಲ್ರೆಡಿ, ಬಟ್ ಹೀಟ್ ಥರ ಏನು ಅನ್ನಿಸ್ತಾ ಇಲ್ಲ. ವಾಯ್ಸು ಸೌಂಡು ನಿಮಗೆ ಕೇಳಿಸ್ತಾ ಇರ್ಬೋದು. ಇವಾಗ ಬರೀ ಫ್ಯಾನಲ್ಲಿದೆ, ಅಂದರೆ ಬರೀ ಫ್ಯಾನ್ ಬರ್ತಾ ಇದೆ. ಇವಾಗ 1ಗೆ ಹಾಕ್ತೀನಿ, ಮಾಡ್ತೀನಿ. ಈಗ ಸ್ವಲ್ಪ ಬಿಸಿ ಬರೋಕ್ಕೆ ಶುರುವಾಯಿತು ಗೈಸ್, ಬಟ್ ಸ್ವಲ್ಪ ಸ್ಮೆಲ್ ಬರುತ್ತೆ. ಫಸ್ಟು ಸ್ಟಾರ್ಟಿಂಗು ಒಳ್ಳೆನೋ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ, ಬಟ್ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಏನು ಸ್ಮೆಲ್ ಬರೋಲ್ಲ, ಸ್ಟಾರ್ಟಿಂಗ್ ಅಷ್ಟೇ ಸ್ಮೆಲ್ ಬರೋದು. ಸ್ವಲ್ಪ ಏನೋ ಸುಟ್ಟಾಗಿರೋ ಥರ ಸ್ಮೆಲ್ ಬರುತ್ತೆ, ಆಮೇಲೆ ಸರಿ ಹೋಗ್ಬಿಡುತ್ತೆ. ಒಳ್ಳೆ ಮಾತ್ರ ಬೆಚ್ಚಿಗೆ ರೂಮ್ ಹೀಟರು, ಬೆಸ್ಟ್ ಹೀಟರ್ ಇದು. ಸ್ಮೆಲ್ ಬರುತ್ತೆ ಗೈಸ್, ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಸ್ಮೆಲ್ ಬರುತ್ತೆ, ಅಲ್ಲಿ ಬಿಸಿ ಆಗೋವರೆಗೂ, ಆಮೇಲೆ ಸ್ಮೆಲ್ ಬರೋಲ್ಲ. 2 ಇಟ್ಬಿಟ್ಟು ನೋಡೋಣ. ಹೆವಿ ಬಿಸಿ ಆಗ್ಬಿಡ್ತು ಗೈಸ್ ಇವಾಗ. ಈ ಥರ ಹೆವಿ ಬಿಸಿ ಆಯ್ತೈತೆ. ಸೊ ಇವಾಗ ನಾನು ಈ ಥರ ಹಾಕ್ಬಿಟ್ಟು ರೂಮ್ ಕ್ಲೋಸ್ ಮಾಡಿಬಿಟ್ರೆ ರೂಮ್ ಫುಲ್ಲು ಹೀಟ್ ಆಗುತ್ತೆ. ಸೊ ಅವೆಲ್ಲ ಎಷ್ಟಿತ್ತು ನೋಡಲಿಲ್ಲ, ಹೇಳಿದ್ನಲ್ಲ ನೋಡಿ. ಇವಾಗ 33.0 ಆಗೈತೆ. ನೋಡೋಣ ಎಷ್ಟೊತ್ತಾಗುತ್ತೆ. ಒಂದು 5 ನಿಮಿಷ ಆದಮೇಲೆ ಬಿಟ್ಟರೆ ಎಷ್ಟಾಗುತ್ತೆ ಡಿಗ್ರಿ ಅಂತ ಗೊತ್ತಾಗುತ್ತೆ ನೋಡಿ. ಇವಾಗ 5 ನಿಮಿಷ ಆಯಿತು, ಇಲ್ಲೆಲ್ಲ ಹಬೆ ಹೊಡಿತಾ ಇದೆ. ನಾನು ಆಫ್ ಮಾಡ್ತೀನಿ, ಯಾಕೆಂದರೆ ಆಲ್ರೆಡಿ ನೀವು ನೋಡ್ದಂಗೆ ಆವಾಗಲೇ 33 ಡಿಗ್ರಿ ಇತ್ತು. ಇವಾಗ 33.3 ಆಯಿತು ನೋಡಿ. 33.3 ಡಿಗ್ರಿ ಹೀಟ್ ಆಯಿತು. ಅದು ಹೇಗೆ ಅಂತಂದರೆ ಇದರಿಂದ ಬಂದಿರುವಂತಹ ಹೀಟ್ ವೇವ್ಸಿಂದ. ಸೊ ಈಗ ಏವರಿ ಫುಲ್ಲು ಹೀಟಾಗಿದೆ. ಸೊ ಹಂಗಾಗಿ ನಾನು ಸಾಕು, ಇದೇ ಜಾಸ್ತಿ ಆಗಿದೆ. ನಿಮಗೆ ಗೊತ್ತು 33 ಡಿಗ್ರಿ ಎಷ್ಟು ಹೀಟ್ ಇರುತ್ತೆ ಅಂತ. ಅಂದರೆ ನಮಗೆ 33 ಡಿಗ್ರಿ ಫೀಲ್ ಆಗಲ್ಲ, ಯಾಕೆಂದರೆ ಹ್ಯೂಮಿಡಿಟಿ 52% ಇದೆ. ಹ್ಯೂಮಿಡಿಟಿ ಅವಾಗ 70-80% ಇರುತ್ತೆ, ಅವಾಗ ಸ್ವಲ್ಪ ಹಬೆ ಜಾಸ್ತಿ ಇರುತ್ತೆ ಅಂತ. ಹಬೆ 50% ಇದೆ, ಬಟ್ ಡಿಗ್ರಿ 33% ಇದೆ. ಸೊ ಎಕ್ಸಿಟ್ ಫ್ಯಾನ್ ಇರೋದ್ರಿಂದ. ಸೊ ನೋಡಿ ಹೀಟ್ ಇನ್ನೂ ಜಾಸ್ತಿ ಐತೈತೆ. ಅದು ಇವಾಗ ಆಫ್ ಮಾಡಿದೆ. 33.4 ಆಯ್ತು ಇವಾಗ. ಸೊ ಈ ಥರ ನಾವು ಚೆಕ್ ಮಾಡಿಕೊಂಡು ಚಳಿಗಾಲದಲ್ಲಿ ಒಳ್ಳೆ ಉಪಯೋಗ ಆಗುತ್ತಿದ್ದು ಟೆಂಪ್ರೇಚರು. ಮತ್ತು ಇದು ಕೂಡ ಮಳೆಗಾಲದಲ್ಲಿ ಇವಾಗ ಸಡನ್ನಾಗಿ ಮಳೆ ಬಂದ್ಬಿಡ್ತು, ಫುಲ್ಲು ಚಳಿ ಆಗೋಯ್ತೈತೆ ಅನ್ನಂಗೆ ಆ ಟೈಮಲ್ಲಿ ಇದನ್ನು ಆನ್ ಮಾಡ್ಬೋದು. ಯಾವಾಗಲೂ ಆನ್ ಆಗಿಡಬಾರ್ದು, ಆನ್ ಮಾಡಿಬಿಟ್ಟು ಸ್ವಲ್ಪ ಹೀಟ್ ಮಾಡಿದ್ರೆ ಸ್ವಲ್ಪ ಡಿಗ್ರಿ ಹೈ ಆಗುತ್ತೆ. ಸೊ ನೆಕ್ಸ್ಟು ಚಳಿಗಾಲದಲ್ಲಿ ನಿಮಗೆ ಯಾವಾಗಲೂ ಬೇಕಾಗುತ್ತೆ, ಯಾಕೆಂದರೆ ನೈಟೆಲ್ಲ ತುಂಬ ಚಳಿ ಇರುತ್ತೆ. ಸೊ ಚಳಿಗಾಲದಲ್ಲಿ ಅತಿ ಅವಶ್ಯಕವಾಗಿರುತ್ತೆ. ಇದನ್ನು ಎಷ್ಟು ಪ್ರೈಸು ಅಂತಂದರೆ ನೀವು ಕೇಳೋದಾದರೆ ಅಮೆಝಾನಲ್ಲಿ ಇದು 1000 ರೂಪೀಸ್ ಏನೋ ಇದೆ. ಇದು ಒಂದೊಂದು ಅದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ನೋಡಿ ಚೆಕ್ ಮಾಡಿ. ಅದು ರೂಮ್ ಹೀಟರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಮೊದಲೆಲ್ಲ ನಾನು ಇಲ್ಲೇ ಒಂದು ಬಲ್ಬ್ ಹಾಕ್ಬಿಟ್ಟು ಹೀಟ್ನ ಮಾಡ್ತಾಯಿದ್ದೆ. ಅಂದರೆ ಇದು
ಏನಂತೀವಿ 60 ಕ್ಯಾಂಡಲ್ ಬಲ್ಪ್ ಹಾಕ್ಬಿಟ್ಟು ಹೀಟ್ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಜಾಸ್ತಿ ಬರ್ಡ್ಸ್ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ನಾನು ರೆಕಮೆಂಡ್ ಮಾಡಲ್ಲ, ನಿಮಗೆ ನಿಮ್ಮ ಮನೇಲಿ ಏನಾದ್ರು ಜಾಸ್ತಿ ಬರ್ಡ್ಸ್ ಇತ್ತು ಅಂತಂದರೆ ಯೂಸ್ ಮಾಡ್ಬೋದು, ಇಲ್ಲ ಮನೆಗೆ ಹೀಟ್ ಮಾಡೋಕ್ಕೂ ಆಯ್ತದೆ. ಇದು ಆ್ಯಕ್ಚುಲಿ ರೂಮ್ ಹೀಟರೇ, ಮನಸ್ಸು ಯೂಸ್ ಮಾಡೋದು, ನಾನು ಬರ್ಡ್ಸಿಗೆ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಈ ಥರ ನೋಡಿ 33.5 ಆಗಿದೆ, 52% ಹ್ಯೂಮಿಡಿಟಿ, ಅಂದರೆ ಹಬೆ ಕಮ್ಮಿ ಇದೆ, ಡಿಗ್ರಿ ಜಾಸ್ತಿ ಇದೆ. ಈ ಥರನೂ ಕೂಡ ಆಗುತ್ತೆ. ಆಮೇಲೆ ಎಷ್ಟೊಂದು ಜನ ಕೇಳಿದ್ರಿ ಬ್ರೋ ಇದು ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ಅಂತ ಯಾರೊಬ್ರು ಕಮೆಂಟ್ ಮಾಡಿದರು. ವಾಟ್ಸಪ್ ನಂಬರು 9380999639, ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗಿರುತ್ತೆ, ಚೆಕ್ ಮಾಡಿ. ಜೊತೆಗೆ ನೀವು ಹೇಗೆ ಪೇರ್ ಮಾಡಿದ್ರಿ ಬ್ರೋ ಅಂತ ಕೇಳಿದರೆ, ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದೆ ಬರ್ಡ್ಸ್ನೆಲ್ಲ ಬ್ರೀಡಿಂಗ್ ಹಾಕಿದ್ದೀನಿ ಅಂತ. ಸೊ ಅವರು ಯಾರೊಬ್ರು ಕೇಳಿದರು ಬ್ರೋ ನೀವು ಹೆಂಗೆ ಪೇರ್ ಮಾಡಿದ್ರಿ ಅಂತ. ಆ್ಯಕ್ಚುಲಿ ನೀವೇ ನೋಡಿದ್ರಿ, ಇನ್ನೊಬ್ರು ಯಾರು ಕಮೆಂಟ್ ಮಾಡಿದರು ಬ್ರೋ ಇವಾಗ ನೀವು ನಾನು ನೋಡ್ದಂಗೆ ಎಷ್ಟೊಂದು ಮಿಕ್ಸ್ ಎಲ್ಲ ಆಗಿತ್ತು ಬರ್ಡ್ಸ್ಗಳೆಲ್ಲ, ಸೊ ಅದರಲ್ಲಿ ನೀವು ಯಾವ ಥರ ಸಪ್ರೇಟ್ ಮಾಡಿದ್ರಿ ಅಂತ ಕೇಳಿದ್ರು. ಆ್ಯಕ್ಚುಲಿ ಬ್ರೋ ಏನು ಅಂತಂದರೆ, ಇವಾಗ ಅದರಲ್ಲಿರುವಂತಹ ಮೇಲ್ಸ್ನೆಲ್ಲ ಸಪ್ರೇಟ್ ಮಾಡಿದೆ ಬರೋ. ಫಸ್ಟ್ ಡೇ ಏನು ಮಾಡಿದೆ ಅಂತಂದರೆ, ಫಸ್ಟ್ ಡೇ ಅಂದರೆ ಅವತ್ತಿನ ದಿನವೇ ಫೀಮೇಲ್ಸ್ ಬಿಟ್ಟಿದ್ದು. ಸೊ ಫಸ್ಟು ಮೇಲ್ಸ್ಗಳನ್ನೆಲ್ಲ 1 kg ಬಿಟ್ಕೊಂಡೆ. 1 kg ಬಿಟ್ಟಾದಮೇಲೆ ಒಂದು 2 ಅವರ್ 3 ಅವರ್ ಅಂದ್ಕೊಳ್ಳಿ, ಎಲ್ಲದಕ್ಕೂ ಬಿಟ್ಟ ಊಟ ನೀರು ಇಡೋಷ್ಟೊಳಗೆ ಆಲ್ಮೋಸ್ಟ್ ಆಯಿತು 2-3 ಅವರು. 2-3 ಅವರ್ ಆದಮೇಲೆ ಒಂದು ಬೆಳಗ್ಗೆ ಒಂದು 10 ಗಂಟೆ ಹಂಗಿಟ್ಟೆ ಅಂತಂದರೆ ಮಧ್ಯಾಹ್ನ ಒಂದು 3 ಗಂಟೆ 4 ಅವರೇ ಅಂದ್ಕೊಳ್ಳಿ, 3 ಗಂಟೆ 4 ಗಂಟೆ ಟೈಮ್, ಸಂಜೆ ಟೈಮಲ್ಲಿ ಫೀಮೇಲ್ಸ್ನ ಬಿಡೋಕ್ಕೆ ಶುರು ಮಾಡಿದೆ. ಬಟ್ ಯಾವ ಥರ ನೀವು ಪೇರ್ ಮಾಡಿದೆ ಅಂತಂದರೆ ಇದೇ ಥರನೇ ಸಪ್ರೇಟಾಗಿ ಇಟ್ಟಿದ್ದನ್ನು ಮಿಕ್ಸ್ ಆಗಿದ್ದನ್ನು ಸಪ್ರೇಟ್ ಮಾಡಿ ಮತ್ತೆ ಅದನ್ನು ಪೇರ್ ಮಾಡಿದ್ದು. ಇವಾಗ ನೀವು ಏನು ಡೌಟ್ ಆಗುತ್ತೆ ಅಂತಂದರೆ ಹೆಂಗೆ ಪೇರ್ ಆಗ್ಬಿಟ್ಟವು ಅಂತ. ಪೇರ್ ಇನ್ನೂ ಆಗಿಲ್ಲ ಬ್ರೋ, ಇನ್ನೂ ಒಂದು 50% ಆಗಿರ್ತವೆ ಅಷ್ಟೇ. ಸೊ ಅದಿನ್ನೂ 100% ಪೇರ್ ಆಗಬೇಕು ಅಂತಂದರೆ ಅವು ಕೂಡ ಟೈಮ್ ತಗೊಂತವೆ. ಜೊತೆಗೆ ಇನ್ನೇನು ಅಂತಂದರೆ ಆ ಮೇಲನ್ನ ಬಿಡ್ತೀವಲ್ಲ, ಫಸ್ಟು ನಾವು ಡಿಸೈಡ್ ಮಾಡಬೇಕು ಯಾವ ಬರ್ಡ್ಸ್ಗೆ ಯಾವ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ವೈಟ್ ಸೀರೀಸು ಅಂದರೆ ಇವಾಗ ವೈಟ್ ಮೇಲಿದೆ ಅಂತಂದರೆ ಅದಕ್ಕೆ ವೈಟ್ ಫಿಮೇಲ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಆ ಥರ ಯೋಚನೆ ಮಾಡಿ ನಾನು ಬಿಟ್ಟಿದ್ದು ಕಲರು. ನೀವು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಅದರಲ್ಲಿ, ಬ್ರೋ ಇವಾಗ ನೀವು ಹೆಂಗೆ ಬಿಟ್ರಿ ಕಲರು ಅಂತ. ಸೊ ಅದೇ ನಮ್ಗೆ ಇಷ್ಟ ಆಗಿದ್ದು ಕಲರ್ ಬ್ರೋ. ಇವಾಗ ಎಲ್ಲೋ ಇದ್ದರೆ ಮೇಲು, ಎಲ್ಲೋ ಟೈಪಲ್ಲಿ ಎಲ್ಲೋ ಪೈಡೋ ಯಾವುದೋ ಒಂದು ಮಿಕ್ಸ್ ಗ್ರೀನೋ ಯಾವುದೋ ಒಂದು ಹಾಕ್ತೀವಿ. ವೈಟ್ ಇದ್ದರೆ ವೈಟಿಗೆ ಸೀರೀಸು ಹಾಕ್ತೀವಿ, ಇಲ್ಲ ವೈಟ್ಗೂ ಇಲ್ಲ ಯಾವುದೂ ಇಲ್ಲ ಅಂದರೆ ಕೊನೆಗಾಲದಲ್ಲಿ ಯಾವ ಫಿಮೇಲ್ ಇದೆಯೋ ಅದನ್ನೇ ಹಾಕ್ತೀವಿ. ಅದು ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ. ಸೊ ಆವಾಗ ಬೇರೆ ಕಲರ್ ಯಾವ್ದಾರ ಬರ್ಡ್ಸ್ ಮರಿಗಳು ಬರ್ತಾವ ನೋಡಬೇಕು. ಸೊ ಆ ಥರ ಒಂದು ಪೇರ್ನ ಮಾಡಿದ್ದೀನಿ ನಾನಂತ ಹೇಳ್ಬೋದು. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ಒಂದು ಹೊಸ ಬ್ಲಾಗಲ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ನಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೊತೆಗೆ ಎಲ್ಲರೂ ಕೂಡ ನಿಮ್ಮ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಮಾತಾಡೋಣ, ಡಿಸ್ಕಸ್ ಮಾಡೋಣ. ಆಮೇಲೆ ಲೈಕ್ ಮಾಡಿ ಗೈಸ್, ಎಲ್ಲರೂ ಕೂಡ ಲಾಸ್ಟ್ ವಿಡಿಯೋಗೆ ಚೆನ್ನಾಗಿ ಲೈಕ್ ಮಾಡಿದ್ರಿ. ನಾನು ಬರ್ಡ್ಸ್ ಬ್ರೀಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹಾಕಿದ್ದಕ್ಕೆ. ಸೊ ಅದೇ ಥರನೇ ಲೈಕ್ ಮಾಡ್ತಾಯಿದ್ರೆ ನಮಗೂ ಕೂಡ ಈ ಥರ ಹೊಸ ಕಂಟೆಂಟು, ಈಗ ಈ ಥರ ಯಾವ್ದಾರ ಹೊಸ ಪ್ರಾಡಕ್ಟ್ಸ್ಗಳನ್ನ ತಂದು ನಿಮಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೂ ನನಗೂ ಕೂಡ ಖುಷಿ ಆಗುತ್ತೆ. ಸೊ ಎಲ್ಲರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ.